ಭಾರತವನ್ನ ಕೆಣಕಿರುವಂತಹ ಮಾಲ್ಡೀವ್ಸ್ಗೆ ಸರಣಿ ಆಘಾತಗಳ ಮೇಲೆ ಆಘಾತ. ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂತಹ ಅಭಿಯಾನ ಒಂದು ಕಡೆಯಲ್ಲಿ ಆರಂಭ ಆಗಿದೆ. ಮೋದಿ ಕೆಣಕಿದಂತಹ ಅಣಕಿಸಿದಂತಹ ಸಚಿವರ ಅಮಾನತು ಕೂಡ ಆಗಿದೆ. ಆದರೆ ದೆಹಲಿಯಲ್ಲಿರುವ ಮಾಲ್ಡೀವ್ಸ್ ಹೈ ಕಮಿಷನರ್ಗೆ ಸಮನ್ಸ್ ಅನ್ನ ಈಗ ಕೊಡಲಾಗಿದೆ. ಉಭಯ ರಾಷ್ಟ್ರಗಳ ಅಧಿಕಾರಿಗಳ ಮಧ್ಯೆ ಉನ್ನತ ಮಟ್ಟದ ಸಭೆ. ದೆಹಲಿಯಲ್ಲಿರುವ ಮಾಲ್ಡೀವ್ಸ್ ಹೈ ಕಮಿಷನರ್ಗೆ ಸಮನ್ಸ್ ಅನ್ನ ಕೊಡೋ ಮೂಲಕವಾಗಿ ಉಭಯ ರಾಷ್ಟ್ರಗಳ ಅಧಿಕಾರಿಗಳ ಮಧ್ಯೆ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಾಗುತ್ತೆ. ಮಾಲ್ಡೀವ್ಸ್ ಸಂಬಂಧಗಳನ್ನ ಹದಗೆಡಿಸ್ತಾ ಇದೆ ಅಂತ ಭಾರತ ತಿರುಗೇಟು ಕೊಡ್ತಾ ಇರುವಂತದ್ದು. ಈಗಾಗಲೇ 3 ಸಚಿವರನ್ನ ಸಸ್ಪೆಂಡ್ ಮಾಡಿರುವಂತಹ ಮಾಲ್ಡೀವ್ಸ್ ಈ ಒಂದು ಪಕ್ಷಕ್ಕೂ ಅವರ ಸ್ಟೇಟ್ಮೆಂಟ್ಗೂ ಸಂಬಂಧ ಇಲ್ಲ ಅಂತ ನಿನ್ನೆಯಷ್ಟೇ ಹೇಳಿಕೆಯನ್ನ ಕೊಟ್ಟಿತ್ತು. ಸೊ ಅದರ ಬೆನ್ನಲ್ಲೇ ಈಗ ಸಭೆಯನ್ನ ಉಭಯ ರಾಷ್ಟ್ರಗಳು ನಡೆಸಲಿದ್ದವೆ. ಯಾವ ರೀತಿಯಾದಂತಹ ಮಾತುಗಳನ್ನ ಆಡಿದ್ರು ಮತ್ತು ಸರಿಸಮಾನವಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿತ್ತು. ಇದೆಲ್ಲದಕ್ಕೂ ಕೂಡ ಈಗ ತಿರುಗೇಟನ್ನ ಕೊಡಲಾಗ್ತಿದೆ. ಭಾರತವನ್ನ ಮಾಲ್ಡೀವ್ಸ್ ಕೆಣಕೋ ಮೂಲಕವಾಗಿ ಈಗ ಸರಣಿ ಆಘಾತವನ್ನ ಅನುಭವಿಸ್ತಾ ಇರೋದನ್ನ ಗಮನಿಸಬಹುದು. ಎರಡೂ ದೇಶಗಳ ಮಧ್ಯೆ ಈಗ ದೊಡ್ಡ ಮಟ್ಟಿಗಿನ ರಾಜತಾಂತ್ರಿಕ ಬಿರುಕು ಕೂಡ ಏರ್ಪಟ್ಟಿದೆ. ಸೊ ಈ ಹಿಂದೆನೇ ಅದು ಒಂದಷ್ಟು ಬಿರುಕುಗಳು ಕಾಣಿಸ್ಕೊಂಡಿತ್ತು. ಈಗ ಮುಂದುವರೆದ ಭಾಗವಾಗಿ ಮಾಲ್ಡೀವ್ಸ್ ಸಚಿವರುಗಳ ಸ್ಟೇಟ್ಮೆಂಟ್ಗಳು ಅದಕ್ಕೆ ಪುಷ್ಟಿಯನ್ನ ಕೊಡ್ತಾ ಇದೆ. ಮಾಲ್ಡೀವ್ಸ್ಗೆ ಕೇಂದ್ರ ಸರ್ಕಾರದ ಟೂರಿಸಂ ಶಾಕ್ ಇದು. ಲಕ್ಷದ್ವೀಪದಲ್ಲಿ ಮೊದಲ ವಿಮಾನ ಲ್ಯಾಂಡಿಂಗ್ ಅನ್ನ ಮಾಡುವಂತಹ ಕೆಲಸ. ಅಗಟ್ಟಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆದ ಫಸ್ಟ್ ಫ್ಲೈಟ್. ಈ ಮೂಲಕವಾಗಿ ಮಾಲ್ಡೀವ್ಸ್ಗೆ ಕೇಂದ್ರ ಸರ್ಕಾರ ಟೂರಿಸಂನ ಇನ್ನಷ್ಟು ನಾವು ಹೆಂಗೆ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀವಿ, ಜನರಿಗೆ ಬರಲಿಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸ್ತಾ ಹೋಗ್ತೀವಿ, ನೀವು ಕೊಟ್ಟಂತಹ ಚಾಲೆಂಜ್ನ ಎಷ್ಟು ಪಾಸಿಟಿವ್ ಆಗಿ ನಾವು ಸ್ವೀಕಾರ ಮಾಡ್ಕೊಳ್ಳೋ ಮೂಲಕವಾಗಿ ನಮ್ಮ ಟೂರಿಸಂ ಸ್ಪಾಟ್ಗಳನ್ನ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಭಾಗವಾಗಿ ಪ್ರಯತ್ನಗಳು ಸಾಗ್ತಾ ಇದೆ. ಲಕ್ಷದ್ವೀಪದಲ್ಲಿ ಮೊದಲ ವಿಮಾನ ಸಹ ಲ್ಯಾಂಡಿಂಗ್ ಆಗಿದೆ. ಅಗಟ್ಟಿ ಏರ್ಪೋರ್ಟ್ನಲ್ಲಿ ಮೊದಲ ವಿಮಾನವನ್ನ ಲ್ಯಾಂಡ್ ಮಾಡೋ ಮೂಲಕವಾಗಿ ಮಾಲ್ಡೀವ್ಸ್ಗೆ ಕೇಂದ್ರ ಸರ್ಕಾರ ಈ ಮೂಲಕ ಶಾಕ್ ಕೊಟ್ಟಿದೆ.